Welcome, dear students, once again to our Vinoba Bhave's class. As you can see there, the first line, I think we were there. Hallam Tennyson is telling a very beautiful quality of Indians, that is renunciation of worldly possessions. That is what we may say Gandhian quality. Renunciation means giving up all his worldly possessions. So what is worldly possession? We were discussing in the last class. Worldly possessions means the things which we love around ourselves, that is home and cars, properties, these things what we call worldly possessions. But giving up all those worldly possessions is called as renunciation. This is what the quality India honors above all. Yes. Now it is there in the every Hindu heart. As you can see the second line of the paragraph there, renunciation of worldly possessions, that ideal Adarsha finds its echo. Echo means pratidhvani in every Hindu heart. Even industrial tycoons are still apt suddenly to throw up everything and retire to die in a mud hut by Ganges. Ganges andre Ganga Nadi. ಇಂಡಸ್ಟ್ರಿಯಲ್ ಟೈಕೂನ್ಸ್ ಉದ್ಯಮಿಗಳು ತಮ್ಮ ಇಳಿ ವಯಸ್ಸಿನಲ್ಲಿ ಎಲ್ಲವನ್ನ ಥ್ರೋ ಅಪ್ ಮಾಡಿ ರೆನನ್ಸಿಯೇಷನ್ ಮಾಡಿ ದೇ ಗೋ ಟು ಲಿವ್ ಆ್ಯನ್ ಆಸ್ಟಿಯರ್ ಲೈಫ್ ಬೈ ದ ಗ್ಯಾಂಗಸ್, ಬೈ ದ ಬ್ಯಾಂಕ್ಸ್ ಆಫ್ ಗ್ಯಾಂಗಸ್ ಇನ್ ಅ ಮಡ್ ಹಟ್. ಒಂದು ಮಣ್ಣಿನ ಏನಪ್ಪ ಅಂದರೆ ಗುಡಿಸಲಿನಲ್ಲಿ ತಮ್ಮ ಜೀವನವನ್ನು ಬದುಕಲಿಕ್ಕೆ ಹೋಗ್ತಾರೆ ಎಷ್ಟೋ ಜನ. ಎಸ್, ಆ್ಯಂಡ್ ವಿನೋಬ ಹ್ಯಾಸ್ ರಿವರ್ಸ್ಡ್ ದಿಸ್ ಪ್ರಾಸೆಸ್. ವಿನೋಬ ಭಾವೆಯವರು ಪ್ರಾಸೆಸ್ ಅಂದರೆ ಒಂದು ಪ್ರಕ್ರಿಯೆ. ನಿಮಗೆಲ್ಲ ಗೊತ್ತಿರೋಂಗೆ ಇಳಿ ವಯಸ್ಸಿನಲ್ಲಿ ನಮ್ಮ ಅಜ್ಜಂದಿರು ಸುಮ್ಮನೆ ಇನ್ನೇನಪ್ಪ ಸಾಕು ನಮ್ಮ ಮಕ್ಕಳು ದುಡಿತಾರೆ, ನಾವು ರೆಸ್ಟ್ ಮಾಡ್ತೀವಿ ಅಂತ ಏನೋ ವಿಚಾರ ಮಾಡಿದಿರ್ತಾರಲ್ಲ, ಅದನ್ನು ವಿನೋಬ ರಿವರ್ಸ್ ಮಾಡಿದರು. ಹಿ ವಾಸ್ ಆಲ್ಮೋಸ್ಟ್ 57 ಆ್ಯಂಡ್ ಈಸ್ ನಾಟ್ ಗೋಯಿಂಗ್ ಟು ರಿಟೈರ್ ಫ್ರಾಮ್ ಹೀಸ್ ಡೇ ಟು ಡೇ ರುಟೀನ್. ಹೀ ಗೋಯಿಂಗ್ ಟು ಬಿಗಿನ್ ಅ ನ್ಯೂ ಮೊಮೆಂಟ್. ಒಂದು ಆಂದೋಲನವನ್ನೇ ಪ್ರಾರಂಭ ಮಾಡಿದ್ದಾರೆ ಅವರು. ಆ್ಯಂಡ್ ಮೋಸ್ಟ್ ಆಫ್ ಅಸ್ ಆರ್ ಥಿಂಕಿಂಗ್ ಆಫ್ ರಿಟೈರ್ಮೆಂಟ್. ವಿನೋಬ ಹ್ಯಾಸ್ ಎಮರ್ಜ್ಡ್ ಫ್ರಮ್ ಇಟ್. ನಮ್ಮ ವಯಸ್ಸಿನ ಅಂದರೆ 55+ ಇದ್ದಂಥವರು ಏನು ರಿಟೈರ್ಮೆಂಟ್ ಬಗ್ಗೆ ಥಿಂಕ್ ಮಾಡ್ತಿರ್ತಾರೆ. ವಿನೋಬ ಹ್ಯಾಸ್ ಎಮರ್ಜ್ ಫ್ರಮ್ ಇಟ್. ಅಲ್ಲಿಂದ ವಿನೋಬ ಅವರು ಉದ್ಭವವಾಗಿ ಹೊಸದನ್ನೇ ಪ್ರಾರಂಭ ಮಾಡಿದ್ದಾರೆ, ಹೊಸ ಒಂದು ಮೂಮೆಂಟನ್ನು ಪ್ರಾರಂಭ ಮಾಡಿದ್ದಾರೆ. ದಟ್ ಈಸ್ ವಾಟ್ ಹ್ಯಾಲಮ್ ಟೆನಿಸನ್ಸ್ ಅಬ್ಸರ್ವೇಷನ್, ರೈಟ್? ಇಟ್ ವಾಸ್ ಗಾಂಧಿ ಹೂ ಫಸ್ಟ್ ಇಂಟ್ರೊಡ್ಯೂಸ್ಡ್ ದ ಪವರ್ಫುಲ್ ಇಫೆಕ್ಟ್ ಆನ್ ಹೀಸ್ ಕಂಟ್ರಿಮೆನ್ ಆಫ್ ರಿನೌನ್ಸಿಂಗ್ ವೆಲ್ತ್. ತಮ್ಮ ಸಂಪತ್ತನ್ನು ತ್ಯಾಗ ಮಾಡ್ತಕ್ಕಂಥದ್ದನ್ನು ಫಸ್ಟ್ ಟೈಮ್ ಗಾಂಧೀಜಿಯವರು ಇಡೀ ಭಾರತೀಯರ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಹಾಗೆ ಮಾಡಿದರು, ರೈಟ್? ಫಾರ್ ದ ಸೇಕ್ ಆಫ್ ಹ್ಯೂಮನ್ ಸರ್ವೀಸ್ ರಾದರ್ ದೆನ್ ಪರ್ಸ್ನಲ್ ಸಾಲ್ವೇಷನ್. ವೈಯಕ್ತಿಕ ಮೋಕ್ಷಕ್ಕಿಂತ ಮಾನವನ ಸೇವೆ, ಹ್ಯೂಮನ್ ಸರ್ವೀಸ್. ವಾಟ್ ಎ ವರ್ಡ್! ದೇರ್ ಈಸ್ ನೋ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ man and woman, caste, creed, properties, the status of economic, nothing. Yes, Vinoba has trodden the same pathway into India's heart. ಅದೇ ಒಂದು ಗುಣವನ್ನೇ ಭಾರತೀಯರ ಹೃದಯದಲ್ಲಿ ವಿನೋಬ ಅವರು ಕೂಡ ಇನ್ಕಲ್ಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರು. ಹಿ ಹ್ಯಾಸ್ ನೋ ಪೊಸೆಷನ್ಸ್. ವಿನೋಬ ಅವರು ಕೂಡ ತುಂಬ ಸರಳವಾದ ಜೀವಿ. ಅವರಿಗೂ ಕೂಡ ಯಾವುದೇ ಥರವಾಗಿರ್ತಕ್ಕಂಥ ಆಸ್ತಿ ಇರಲಿಲ್ಲ, ವಿಶೇಷವಾದಂಥ ಪೊಸೆಷನ್ಸ್ ಇರಲಿಲ್ಲ. ಬಿಯಾಂಡ್ ಯಾವುದು ಕೇವಲ ಏನಿತ್ತಂದರೆ ಬಿಯಾಂಡ್ ದ ಸ್ಪಿನ್ನಿಂಗ್ ವೀಲ್ ಆ್ಯಂಡ್ ಅ ಫ್ಯೂ ಹೋಮ್ ಸ್ಪನ್ ಕ್ಲಾತ್ಸ್. ಸ್ಪಿನ್ನಿಂಗ್ ವೀಲ್, ಚಕ್ರ, ಏನು ಗಾಂಧೀಜಿಯವ್ರ ಕೈಯಿಂದ ಬಟ್ಟೆಯನ್ನು ತಯಾರಿಸ್ತಿದ್ರಲ್ಲ ಅಂಥ ಒಂದು ಚಕ್ರ,
ಮತ್ತೊಂದಿಷ್ಟು ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಬಟ್ಟೆಗಳು. ಹಂಡ್ರೆಡ್ಸ್ ಆಫ್ ಪೀಪಲ್ ಹ್ಯಾವ್ ಆಫರ್ಡ್ ಹಿಮ್ ದೇರ್ ಕಾರ್ಸ್. ನೂರಾರು ಜನ ಅವರಿಗೆ ಕಾರ್ಸನ್ನು ಆಫರ್ ಮಾಡಿದರು. ಮೀನ್ಸ್ ಕಾರ್ ತೊಗೊಂಡು ಹೋಗೋಣ, ಹಿ ಕುಡ್ ಮೂವ್ ಮೋರ್ ಕ್ವಿಕ್ಲಿ ಫ್ರಮ್ ವಿಲೇಜ್ ಟು ವಿಲೇಜ್. ಹಳ್ಳಿಯಿಂದ ಹಳ್ಳಿಗೆ ಬೇಗ ಹೋಗ್ತೀರಿ. ಆ್ಯಂಡ್ ದೇ ಬಿಲೀವ್ಡ್ ಹಿ ವುಡ್ ಗೆಟ್ ಮೋರ್ ವರ್ಕ್ ಡನ್. ಯಾರು ಕಾರನ್ನು ಆಫರ್ ಮಾಡ್ತಿಲ್ಲ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ ಬಹಳಷ್ಟು ಬೇಗ ನಾವು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ತಲುಪ್ತೇವೆ, ಹೆಚ್ಚು ಕೆಲಸ ಆಗುತ್ತೆ ಅಂತ. ಬಟ್ ವಿನೋಬಾ ಕೌರ್ಚಿಯಸ್ಲಿ ರೆಫ್ಯೂಸ್ಡ್ ಸಚ್ ಆಫರ್ಸ್. ತುಂಬ ಕೃತಜ್ಞತಾ ಭಾವದಿಂದನೇ ರೆಫ್ಯೂಸ್ ಮಾಡಿದರು ಅಂಥ ಆಫರ್ಸನ್ನು. ವೈ? ಕಾರಣ ಏನು ಅಂತಂದರೆ ದ ಪೀಸನ್ಸ್ ಕಾಂಟ್ ಅಫರ್ಡ್ ಕಾರ್ಸ್. ಎಸೆ ನನಗೆ ಯಾಕೆ? ವೈ ಐ ಆಮ್ ಒಬ್ಬ ರೈತಾಪಿ ವರ್ಗದ ಬಡವ ಜನ ಕಾರನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸೊ ವೈ ಶುಡ್ ಐ? ದಟ್ ಈಸ್ ವಾಟ್ ದ ಐಡಿಯಾ ಆಫ್ ವಿನೋಬಾ ಭಾವೆ. ವಿತ್ ದ್ಯಾಟ್ what he says, he knows better than to break the magic bond of sympathy that binds him to the peasants. ಅಲ್ಲಿ ಇರ್ತಕ್ಕಂಥ ಜನರ ಸಿಂಪತಿಯನ್ನು ಕೂಡ ವಿನ್ ಆಗೋದು ಕಾರನ್ನು ರಿನೌನ್ಸ್ ಮಾಡಿ. ಯಾವ ರೀತಿ? ಜಸ್ಟ್ ಥಿಂಕ್ ಮಾಡಿ. ಇಫ್ ಎನಿಬಡಿ ಕಮ್ಸ್ ಟು ಯುವರ್ ಹೋಮ್ ಇನ್ ಕಾರ್ ಆರ್ ಬಸ್ ಬೈ ಟ್ರೈನ್, ದೇ ರೀಚ್ ಯು ಅರ್ಲಿ, ದ ವೇ ಯು ಟ್ರೀಟ್ ದೆಮ್. Just take it example. And if anyone comes to you by walk for a full day, how you treat him? ನಿಮಗೋಸ್ಕರನೇ ನಡ್ಕೊತ ಇಡೀ ದಿವಸ ನಡ್ಕೊತ ಬಂದಿದ್ದಾರೆ ಅಂತಂದರೆ ಅವ್ರನ್ನ ನಾವು ಟ್ರೀಟ್ ಮಾಡೋ ರೀತಿ ಹೆಂಗಿರ್ತದೆ? ನಿಮಗಾಗಿಯೇ ಕಾರ್ ತೊಗೊಂಡು ಜಸ್ಟ್ 1 hour ಹಿಂದೆ ಮನೆ ಬಿಟ್ಟು ಈಗ ಬಂದಿದ್ದಾರೆ ಅಂದರೆ ಅವ್ರನ್ನ ನಾವು ಟ್ರೀಟ್ ಮಾಡೋ ರೀತಿ ಹೆಂಗಿರ್ತದೆ? ಡಿಫ್ರೆನ್ಸ್ ಇರ್ತದೆ. ಸಿಂಪತಿ ಕ್ರಿಯೇಟ್ ಆಗುತ್ತೆ ನಿಮಗೆ. ನನಗೋಸ್ಕರ ಅಷ್ಟು ದೂರಿಂದ you have walked a long distance for my sake. That is the magic of Vinoba, to bind him with peasants. Yes, even though again Vinoba suffers from ill health. ಅಲ್ಲಿ ನೋಡಿ ಫಸ್ಟ್ ಲೈನ್ ಕಾಣಿಸುತ್ತಲ್ಲ, ವಿನೋಬಾ ಸಫರ್ಸ್ ಫ್ರಮ್ ಇಲ್ ಹೆಲ್ತ್. ಅವರೇನು ಅಂತ ಆರೋಗ್ಯವಂತರಾಗಿರಲಿಲ್ಲ, ಅನಾರೋಗ್ಯವಂತರೇ ಇದ್ದರು. ಹಿ ಹ್ಯಾಸ್ ಅ ಕ್ರಾನಿಕ್ ಡಿಯೋಡಿನಲ್ ಅಲ್ಸರ್. ವಿನೋಬಾ ಅವ್ರಿಗೆ ಏನಿತ್ತಂದರೆ, ಕ್ರಾನಿಕ್ ಅಂದ್ರೆ ಭಾಳಷ್ಟು ಡೇಂಜರಸ್ ಆಗಿರ್ತಕ್ಕಂಥ, ಮರುಕಳಿಸ್ತಕ್ಕಂಥ ಡಿಯೋಡಿನಲ್ ಅಲ್ಸರ್ ಆ್ಯಂಡ್ ಈಸ್ ಸಬ್ಜೆಕ್ಟ್ ಟು ಡಿಸೆಂಟ್ರಿ. ಆ ಅಲ್ಸರ್ ಯಾವುದಕ್ಕೆ ಇವರಿಗೆ ತ್ರಾಸು ಮಾಡ್ತಿತ್ತು ಅಂದರೆ ಡಿಸೆಂಟ್ರಿ. ಎಸ್, ಹೆಚ್ಚು ಊಟ ಮಾಡಿದ್ದು ಯಾವುದು ಕೂಡ ಅವ್ರ ಹೊಟ್ಟೆಲಿ ನಿಲ್ತಾನೆ ಇರಲಿಲ್ಲ. ದ್ಯಾಟ್ ಈಸ್ ವಾಟ್ ಹಿಸ್ ಪ್ರಾಬ್ಲಮ್ ವಾಸ್. ಆ್ಯಂಡ್ ದಿಸ್ ಮೇಡ್ ಹಿಮ್ ಓಲ್ಡ್ ಆ್ಯಂಡ್ ಫ್ರೈಲ್ ಬಿಫೋರ್ ಹಿಸ್ ಟೈಮ್. ಹಾಗಾಗಿ ಅವನಿಗೆ ವಯಸ್ಸು ಇರ್ತಕ್ಕಂಥ ಹೆಚ್ಚಿನ ವಯಸ್ಸಾದಂಗೆ ಅವ್ರು ಕಾಣ್ತಿದ್ರು, ತುಂಬ ವೀಕಾಗಿ ಕಾಣ್ತಿದ್ರು. ರೀಸೆಂಟ್ಲಿ ವೆನ್ ಸ್ಟ್ರಿಕನ್ ವಿತ್ ಸೆವಿಯರ್ ಮಲೇರಿಯಾ, ಇತ್ತೀಚೆಗೆ ಅವರಿಗೆ ಮಲೇರಿಯಾ ಕೂಡ ಒಂದು ಅಟ್ಯಾಕ್ ಆಗಿತ್ತು. ಸೆವಿಯರ್ ತುಂಬ ಡೇಂಜರಸ್ ಆಗಿ, ಸೇವಿಯರ್ ಅಂದರೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಡೇಂಜರಸ್ ಆಗಿ ಮಲೇರಿಯಾ ಬಂದಾಗ ಹಿ ರೆಫ್ಯೂಸ್ ಟು ಬಿ ಟ್ರೀಟೆಡ್ ವಿತ್ ಕ್ವಿನೈನ್. ಅದನ್ನು ನೋಡಿ, ಯೆಲ್ಲೋವಿಶ್ ನಾನು ಹೈಲೈಟ್ ಮಾಡಿದ್ದೇನೆ. ಕ್ವಿನೈನ್ ಈಸ್ ಎ ಟ್ರೀಟ್ಮೆಂಟ್ ಗಿವನ್ ಟು ಮಲೇರಿಯಾಸ್ ಪೇಷಂಟ್ಸ್. ಸಿನ್ಸ್ ಯಾಕೆ ಅವರು ಡಿನೈ ಮಾಡಿದರು ಅಂದರೆ ಕ್ವಿನೈನನ್ನು ತಗೊಳ್ಳಿಕ್ಕೆ, ಸಿನ್ಸ್ ದ ಪಿಸನ್ಸ್ ಕುಡ್ ನಾಟ್ ಅಫೋರ್ಡ್ ಇಟ್. ಪಿಸನ್ಸ್, ಸಾಮಾನ್ಯ ಬಡ ರೈತ ಕ್ವಿನೈನನ್ನು ತಗೊಳ್ಳಿಕ್ಕೆ ಅವನಿಂದ ಆಗೋದಿಲ್ಲ. ಈ ಕುಡ್ ನಾಟ್ ಅಫೋರ್ಡ್ ಅಂದರೆ ಏನು ರೀ? ಅವನಿಂದ ಆ ಯೋಗ್ಯತೆ ಇಲ್ಲ, ಅವನಿಗೆ ಅರ್ಹತೆ ಇರಲ್ಲ, ಅಥವಾ ಅವನಿಂದ ಸಾಧ್ಯವಿಲ್ಲ, ಅವನು ಶಕ್ತನಿರಲ್ಲ. ಮತ್ತು ನನಗೆ ಯಾಕೆ ಕ್ವಿನೈನಿಂದ ಟ್ರೀಟ್ಮೆಂಟ್ ಮಾಡೋದು? ಅವ್ರು ಯಾವ ರೀತಿ ಆರಾಮಾಗ್ತಾರೋ ನಾನು ಅದೇ ರೀತಿ ಆರಾಮಾಗ್ತೀನಿ. ಗ್ರೇಟ್ ಕ್ವಾಲಿಟಿ ಆಫ್ ಪರ್ಸನ್. ಇಟ್ ಎನಿ ವಂಡರ್ ದಟ್ ಸೀಯಿಂಗ್ ದಿಸ್ ಎಲ್ಡರ್ಲಿ ಸೇಂಟ್, ಒಬ್ಬ ಸನ್ಯಾಸಿ ಥರ ಇದ್ದಿರ್ತಕ್ಕಂಥ ಈ ಹಿರಿಯ ವ್ಯಕ್ತಿ ಸ್ಲೋಲಿ ಬಟ್ ಶ್ಯೂರ್ಲಿ ರೂಯಿನಿಂಗ್ ಹೀಸ್ ಹೆಲ್ತ್, ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊತಿದ್ದಾರೆ. ಸಾವಕಾಶ ಆದರೂ ಶ್ಯೂರಾಗಿ ಆರೋಗ್ಯವನ್ನು ಹಾಳು ಮಾಡ್ಕೊತಿದ್ದಾರೆ. ಇನ್ ದೇರ್ ಸರ್ವೀಸ್, ಅವರ ಸೇವೆಗಾಗಿ. ಯಾರು ಗಾಂಧೀಜಿಯವರು ಹರಿಜನ ಅಂದರು, ಇವರೇ ಅವರನ್ನು ಏನಂತಾರೆ, ಪಿಸನ್ಸ್ ಅಂತಾರೆ. ಅದ್ರ ಜೊತೆಗೆ ಲ್ಯಾಂಡ್ ಲೆಸ್ ಪೀಪಲ್, ಏನು ಆ ಟೈಮಲ್ಲಿ ಭೂರಹಿತರಿದ್ದರು, ಕೆಳವರ್ಗದ ಬಡವರಿದ್ದರು,
ಅವರನ್ನು ಇವರು ಪಿಜನ್ಸ್ ಅಂತಲೇ ಕರೀತಾರೆ, ರೈತಾಪಿ ವರ್ಗ ಅಂತ ಕರೀತಾರೆ, ರೈಟ್. ಆ ರೀತಿ ದೀಸ್ ಸೇಮ್ ಪಿಜನ್ಸ್ ಶುಡ್ ಹೋಲ್ಡ್ ಹಿಮ್ ಇನ್ ವೆನರೇಷನ್. ಇವರು ಅವರನ್ನು ತುಂಬ ದಯನೀಯವಾಗಿ ನೋಡಬೇಕಾ, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡಬೇಕು, ಇಸಂಟ್ ಇಟ್? ಬಟ್ ಇಟ್ ಈಸ್ ನಾಟ್ ಓನ್ಲಿ ದ ಪುವರ್ ಹೂ ಲುಕ್ ಆನ್ ವಿನೋಬಾ ಆ್ಯಸ್ ಮ್ಯಾನ್ ಆಫ್ ಗಾಡ್. ಕೇವಲ ಬಡವರು ಮಾತ್ರ ವಿನೋಬಾ ಅವರನ್ನು ದೇವರನ್ನಾಗಿ ನೋಡ್ತಾ ಇರಲಿಲ್ಲ. ಆದರೆ he touches the conscience of wealthy as well. Yes, it is there. Look, the first line. He touches the conscience of the wealthy as well. ತುಂಬ ಶ್ರೀಮಂತರ ಅಂತರಾತ್ಮ, ವಿಮೆಸೆ ಅಂತರಾತ್ಮವನ್ನು ಕೂಡ ಮುಟ್ತಿದ್ರು ವಿನೋಬಾ ಭಾವೆ. He approaches them in a spirit of loving conciliation. ತುಂಬ ಪ್ರೀತಿಯಿಂದ ಅವರನ್ನು ಕನ್ವಿನ್ಸ್ ಮಾಡೋ ರೀತಿ ನೋಡ್ತಿದ್ರು ಶ್ರೀಮಂತರನ್ನೂ ಕೂಡ ವಿನೋಬಾ ಭಾವೆ. ಸೊ ದ್ಯಾಟ್ ದೇ ಆಲ್ಸೋ ಯೂಸ್ ಟು ಲವ್ ವಿನೋಬಾ ಭಾವೆ. ದೇ ಆರ್ ಲಕ್ಕಿ, ಹಿ ಸೇಸ್. ವಿನೋಬಾ ಭಾವೆ ಹೇಳ್ತಿದ್ರು ಏನಂತಂದರೆ, ಫಾರ್ ಇಟ್ ಮೋರ್ ಬ್ಲೆಸ್ಡ್ ಟು ಗಿವ್ ದ್ಯಾನ್ ಟು ರಿಸೀವ್. ಯಾರು ದಾನವನ್ನು ಮಾಡ್ತಾರೋ, ಯಾರು ಕೊಡ್ತಾರೋ ಅವರು ತಗೊಳ್ಳೋರಿಗಿಂತ ಹೆಚ್ಚಿನ ಆಶೀರ್ವಾದವನ್ನು ದೇವರಿಂದ ಪಡ್ಕೊತಾರೆ. ಫಾರ್ ಇಟ್ ಈಸ್ ಟು ಬಿ ಮೋರ್ ಬ್ಲೆಸ್ಡ್ ಟು ಗಿವ್ ದ್ಯಾನ್ ಟು ರಿಸೀವ್. ದ್ಯಾಟ್ ಈಸ್ ವಾಟ್ ದ ಪಾಲಿಸಿ ಆಫ್ ವಿನೋಬಾ. ಹಿ ಯೂಸ್ ಟು ಕನ್ವಿನ್ಸ್ ದೀಸ್ ಥಿಂಗ್ಸ್ ಟು ದ ಲ್ಯಾಂಡ್ ಲಾರ್ಡ್ಸ್, isn't it? And as the givers of the land, they are ennobled. ಯಾವಾಗ ತನ್ನ ಹತ್ರ ಇದ್ದಂಥ ಲ್ಯಾಂಡನ್ನು ಕೊಡ್ತಾನೋ ಆವಾಗ ಅವ ಏನಾಗ್ತಾನೆ, ನೋಬಲ್ ಆಗ್ತಾನೆ, ತನ್ನನ್ನು ತಾನು ಎನ್ನೋಬಲ್ ಮಾಡ್ಕೊತಾನೆ. ನೋಬಲ್, ಉತ್ತಮ, ಅತ್ಯುತ್ತಮ ಆಗ್ತಾನೆ ತನ್ನ ಇನ್ನೊಬ್ಬರ ದೃಷ್ಟಿಯಲ್ಲಿ, isn't it? While the landless are merely the passive recipients. ಲ್ಯಾಂಡ್ಲೆಸ್ ಏನು? ಲ್ಯಾಂಡ್ಲೆಸ್ ಅಂದರೆ ಯಾರು ರೈತರಿದ್ರು ಅವರು ಜಸ್ಟ್ ಪ್ಯಾಸಿವ್ ರಿಸಿಪಿಯೆಂಟ್ಸ್ ಅಷ್ಟೇ ಆಫ್ ದೇರ್ ರೈಟ್ಸ್. ಯಾವುದರ ರಿಸಿಪಿಯೆಂಟ್ಸ್ ಅವರು? ಆಫ್ ದೇರ್ ರೈಟ್ಸ್. ದಿಸ್ ಈಸ್ ಅಕಾರ್ಡಿಂಗ್ ಟು ವಿನೋಬಾ ಭಾವೆ. ಮೈ ಡಿಯರ್ ಫ್ರೆಂಡ್ಸ್, ಒಂದು ಚರ್ಚೆ ಬೇಕಾದ್ರೆ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳ್ಳಿ ಅಂತಲೇ ಹೇಳ್ತಿರೋದು. ಅಕಸ್ಮಾತ್ ಇವಾಗ ವಿನೋಬಾ ಭಾವೆ ಇದ್ದು ನಿಮ್ಮನ್ನು ಕನ್ವಿನ್ಸ್ ಮಾಡಿ ಈ ರೀತಿ ಅವರು ತಮ್ಮ ಹಕ್ಕನ್ನು ಕೇಳ್ತಿದ್ದಾರೆ, ನೀವು ಹೆಚ್ಚಿನ ಭೂಮಿಯನ್ನು ಹೊಂದಿದ್ದೀರಿ, ನೀವು ನನ್ನನ್ನು 5ನೇ ಮಗ ಅಂತ ಟ್ರೀಟ್ ಮಾಡಿ ಭೂಮಿಯನ್ನು ಕೊಡಿ ಅಂತ ಅಂದರೆ, ಹೌ ಮೆನಿ ಆಫ್ ಯು ಆರ್ ರೆಡಿ? ಹೌ ಮೆನಿ ಆಫ್ ಯು ಆರ್ ನಾಟ್ ರೆಡಿ? ವೈ ಯು ಆರ್ ರೆಡಿ? ವೈ ಯು ಆರ್ ನಾಟ್ ರೆಡಿ? Do you think Vinoba Bhave's statement then will work now? Question mark. Anyway, ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ ಅಂತ ವಿನೋಬಾ ಭಾವೆಯವರಿಗೆ ಅನ್ನಿಸ್ತಿತ್ತಂತೆ. ನಾಟ್ ದ್ಯಾಟ್ ವಿನೋಬಾ ಈಸ್ ಅನ್ಡ್ಯೂಲಿ ಟೆಂಡರ್ ಟು ದ ಸಚ್ ಸಸೆಪ್ಟಿಬಿಲಿಟೀಸ್ ಆಫ್ ರಿಚ್. ಎಸ್, ಅವರಿಗೆ ಅವಕಾಶ ಎಷ್ಟಿತ್ತು ರಿಚ್ಗೆ, ಅದಕ್ಕೆ ಇವರೇನು ತುಂಬ ಟೆಂಡರ್ ಆಗೇನು ಇದ್ದಿದ್ದಿಲ್ಲ ಅಂತ ಅನಿಸೋದಿಲ್ಲ. ನಾಟ್ ರೈಟ್. ಫ್ರಮ್ ಎ ಲಾರ್ಜ್ ಲ್ಯಾಂಡ್ ಲಾರ್ಡ್ ಫಾರ್ ಇನ್ಸ್ಟನ್ಸ್, ಒಬ್ಬ ಅದ್ಭುತವಾದ ದೊಡ್ಡದಾಗಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ ಅನ್ನು ನಾವು ಕನ್ಸಿಡರ್ ಮಾಡಿದರೆ, ಫಾರ್ ಇನ್ಸ್ಟನ್ಸ್ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಹಿ ರೆಫ್ಯೂಸಸ್ ಎನಿಥಿಂಗ್ ಲೆಸ್ ದ್ಯಾನ್ 1/6 ಆಫ್ ಹಿಸ್ ಬೆಸ್ಟ್ ಪ್ರಾಪರ್ಟಿ. ಓಕೆ, 1/6 ಆಫ್ 6, ಅವನ ಇಡೀ ಭೂಮಿಯನ್ನು 6 ಭಾಗ ಮಾಡಿದಾಗ 6ನೇ 1 ಭಾಗ ಇರ್ತೈತಲ್ಲ, ಅದು 6 ಭಾಗದಲ್ಲಿ 1 ಭಾಗ, ಅದನ್ನು ಅವನು ತನ್ನ ಪ್ರಾಪರ್ಟಿಯನ್ನು ಕೊಡಲಿಕ್ಕೆ ರೆಫ್ಯೂಸ್ ಮಾಡಿದ ಅಂದರೆ, he would rather have no land at all than land given merely as a sop given to the public opinion. ಅವನಿಗೆ ಭೂಮಿನೇ ಇಲ್ಲ ಅಂತ ತಿಳ್ಕೊಬೇಕು. ಸಾರ್ವಜನಿಕವಾಗಿ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ ಒಂದು ಒಪಿನಿಯನಲ್ಲಿ ಯಾವ ರೀತಿ ಕೇಳಿ ಬಿಡ್ತಾರಲ್ಲ, ಆ ರೀತಿ ಬಿಟ್ಬಿಡೋದು. ದ ಗಿಫ್ಟ್ ಮಸ್ಟ್ ಸ್ಪ್ರಿಂಗ್ ಫ್ರಾಮ್ ದ ಚೇಂಜ್ ಆಫ್ ಹಾರ್ಟ್. ಈ ರೀತಿ ಒತ್ತಾಯಪೂರ್ವಕವಾಗಿ ತಗೊಳ್ಳೋದಕ್ಕಿಂತ ವಿನೋಬಾ ಭಾವೆ ಏನು ಕನ್ವಿನ್ಸ್ ಮಾಡ್ತಾರಲ್ಲ, ಅದರಿಂದ ಅವನ ಹೃದಯದಲ್ಲಿ ಸ್ಪ್ರಿಂಗ್ ಆಗಬೇಕದು, ಉತ್ಪತ್ತಿ ಆಗಬೇಕು, ಹೊರಹೊಮ್ಮಬೇಕು. ಇಟ್ ಶುಡ್ ಸ್ಪ್ರಿಂಗ್ ಫ್ರಮ್ ದ ಚೇಂಜ್ ಆಫ್ ಹಾರ್ಟ್. ಆ್ಯಂಡ್ ಸೊ ದ ಲ್ಯಾಂಡ್ ಲಾರ್ಡ್ಸ್ ಗ್ರೀಟ್ ವಿನೋಬಾ ವಿತ್ ಗಾರ್ಲ್ಯಾಂಡ್ಸ್. ಲ್ಯಾಂಡ್ ಲಾರ್ಡ್ಸ್ ಕೂಡ ವಿನೋಬಾ ಅವರನ್ನು
ಗಾರ್ಲ್ಯಾಂಡ್ಸಿಂದ ಗ್ರೀಟ್ ಮಾಡ್ತಿದ್ರು ಆನ್ his entry into a new village, but they smile a little sheepishly at the prospect of being fleeced. Anybody can, before convinced. Just take example of our parents convince us to go and bend in front of the God. ದೇವರ ಮುಂದೆ ಹೋಗಿ ನಿಂತು ಬೇಡಿಕೋ ಕೈ ಮುಗಿ ಅಂತ ನಮ್ಮ ಪೇರೆಂಟ್ಸ್ ನಮ್ಮನ್ನು ಕನ್ವಿನ್ಸ್ ಮಾಡಿದಾಗೂ ಕೂಡ ನಾವು ಯಾವ ರೀತಿ ನನ್ನ ಇಚ್ಛೆ ಇದ್ದರೆ ಮಾತ್ರ ನಾವು ಹೋಗಿ ದೇವ್ರ ಹತ್ರ ತುಂಬ ಕೃತಜ್ಞತಾ ಭಾವದಿಂದ ನಮಸ್ಕಾರ ಮಾಡ್ತೇನೆ. ನನಗೆ ಇಚ್ಛೆನೇ ಇಲ್ಲ ಅಂತಂದರೆ ಅವರ ಒತ್ತಾಯಕ್ಕಾಗಿ ಏನು ನಮಸ್ಕಾರ ಮಾಡ್ತಿರ್ತೀವಲ್ಲ, ಆವಾಗ ನಿಮ್ಮ ಮುಖದಲ್ಲಿರ್ತಕ್ಕಂಥ ಭಾವನೆ, ನಿಮ್ಮ ನಡೆ ಹೆಂಗಿರ್ತದಂದರೆ ಶೀಪಿಶ್ಲಿ, ರೈಟ್, ಬೀಯಿಂಗ್ ಫ್ಲೀಸ್ಡ್, ಒತ್ತಾಯಪೂರ್ವಕವಾಗಿ. Sometime the landlords used to act like this. His approach is the same to all men, whatever their creed or condition. ವಿನೋಬಾ ಭಾವೆ ಅವರ ಅಪ್ರೋಚ್ ಎಲ್ಲರಿಗೂ ಸೇಮ್ ಆಗಿರ್ತಿತ್ತು, ಅವರ ಕ್ರೀಡ್ ಆ್ಯಂಡ್ ಕಂಡೀಷನ್ ಏನಾದರೂ ಆಗಿರಲಿ. An effort to reach the divine spark which he believes them to possess, and then to make real to them the needs of their fellows in a language that they can understand. An effort to reach the divine spark. ನಿಮ್ಮ ಅಂತರಾಳದಲ್ಲಿರ್ತಕ್ಕಂಥ ಒಂದು ಏನು ಸ್ಪಾರ್ಕ್ ಅಂತೀವಲ್ಲ, ನಿಮ್ಮ ಸಾಕ್ಷಿ, ಆತ್ಮಸಾಕ್ಷಿಯನ್ನು ಮುಟ್ಟುವಂಥ ಒಂದು ಪ್ರಯತ್ನವನ್ನು ವಿನೋಬ ಮಾಡ್ತಿದ್ರು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಂತಹ ಒಂದು ಆತ್ಮಸಾಕ್ಷಿ ಇದ್ದೇ ಇರುತ್ತೆ ಅನ್ನೋದು ವಿನೋಬ ಅವರ ಟ್ರಸ್ಟ್ ಆಗಿತ್ತು, ಫೇತ್ ಆಗಿತ್ತು, ಬಿಲೀಫ್ ಆಗಿತ್ತು, ಇಸಂಟ್ ಇಟ್? ಆ್ಯಂಡ್ ಅವರು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ರು ಅದೇ ಲ್ಯಾಂಗ್ವೇಜಲ್ಲಿ ವಿನೋಬ ಅವರಿಗೆ ರೆಸ್ಪಾಂಡ್ ಮಾಡ್ತಿದ್ರು. ಇಂಡಿಯಾ ಈಸ್ ಅ ವಾಸ್ಟ್ ಕಂಟ್ರಿ, ಇವನ್ ಇಟ್ ವಾಸ್ ಆಲ್ಸೋ ದೆನ್. ಪೀಪಲ್ ಆಫ್ different states or different areas used to speak different languages. He has to walk along many states. So you speak how many languages? It's a question. See in the next paragraph. This ideal he has put quite literally into practice. ಈ ಒಂದು ಆದರ್ಶವನ್ನು ತಮ್ಮ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು ಅವರು. Vinoba has taught himself no less than 16 languages. It is there highlighted. How many languages he taught himself? 16 languages. You should remember. You may be asked a question that how many languages Vinoba was known. Vinoba known 16 languages. How many you know? Kannada? Mostly just a bit of English. Hindi? No, isn't it? So we have to try to teach ourselves languages, right? At 46, look at the age. At 46 he learnt both Persian and Arabic. 46ರ ವಯಸ್ಸಿನಷ್ಟೊತ್ತಿಗೆ ಅವರು ಪರ್ಸಿಯನ್ ಆ್ಯಂಡ್ ಅರೇಬಿಕ್ಕನ್ನು ತಮ್ಮಷ್ಟಕ್ಕೆ ತಾವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರು. Why? So as to be able to converse more freely with Muslim neighbors. People then used to speak Persian and Arabic, so that he can convince the people who speak Persian and Arabic. That is what the reason he learned. He taught himself Persian and Arabic at the age of 46. We are still 18, 19, 20. Yes, we are around it. We are not trying to learn one more language. ಮತ್ತೊಂದು ಭಾಷೆ ಕಲೀಲಿಕ್ಕೆ ಆಗ್ತಿಲ್ಲ ನಮ್ಮಿಂದ. ನಿಮಗಿರ್ತಕ್ಕಂಥ ಇಗ್ನೋರೆನ್ಸ್, let's move. Vinoba has acquired his strength through renunciation, much as India's ancient sages were supposed to acquire magical powers through their austerities.
ವಿನೋಬ ಅವರಿಗೆ ಅಷ್ಟೊಂದು ಸ್ಟ್ರೆಂತ್ ಎಲ್ಲಿಂದ ಬರ್ತಿತ್ತು ಅಂದರೆ, ಯಾವಾಗ ನೀವು ತ್ಯಾಗ ಮಾಡ್ತೀರಿ ಆವಾಗ ನಿಮಗೆ ಆಟೋಮೆಟಿಕಲಿ ಸ್ಟ್ರೆಂತ್ ಜಾಸ್ತಿನೇ ಆಗುತ್ತೆ. ದಟ್ ಈಸ್ ವಾಟ್ ಹ್ಯೂಮನ್ ಕ್ವಾಲಿಟಿ. ಬಟ್ ವಿ ಪೀಪಲ್ ನೋ ದ್ಯಾಟ್ ಬರಲಿ ಭಾಳಷ್ಟು ಪಡ್ಕೊಂಡು ಬಳಸ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ನಮ್ಮ ಸ್ಟ್ರೆಂತ್ ಹೆಚ್ಚಾಗುತ್ತೆ ಅಂತ ನಾವು ಅನ್ಕೊತೀವಿ. ಇಸಂಟ್ ಇಟ್? ಬಟ್ ಪ್ರಾಚೀನ ಕಾಲದಲ್ಲಿ ಸೇಜಸ್ ಋಷಿವರ್ಯರು ತಮ್ಮ ಮ್ಯಾಜಿಕಲ್ ಪವರ್ಸನ್ನು ಹೆಂಗೆ ತೊಗೊಂಡಿದ್ರು ಅಂತ ಹೇಳ್ತಾನೆ, ಥ್ರೂ ದೇರ್ ಆಸ್ಟಿರಿಟೀಸ್. ಆಸ್ಟಿಯರ್ ಮೀನ್ಸ್ ಲಿವಿಂಗ್ ಅಲೋನ್, ಅವೇ ಫ್ರಾಮ್ ದ ವರ್ಲ್ಡ್. ಜಗತ್ತಿನಿಂದ ದೂರ ಒಬ್ಬನೇ ಇರತಕ್ಕಂಥ ಜೀವನವನ್ನು ಆಸ್ಟಿಯರ್ ಜೀವನ ಅಂತ ಕರೀತಾರೆ. ಹಾಗಾಗಿ ಮ್ಯಾಜಿಕಲ್ ಪವರ್ಸ್ ಆ್ಯನ್ಸಿಯಂಟ್ ಡೇಸಲ್ಲಿ ಸೇಜಸ್ಗೆ ಸಿಗ್ತಿತ್ತು. ವಿನೋಬಾಸ್ ಮ್ಯಾಜಿಕ್ ಈಸ್ ಸಿಂಗಲ್ನೆಸ್ ಆಫ್ ಪರ್ಪಸ್ ಆ್ಯಂಡ್ ಐರನ್ ವಿಲ್. ಸಿಂಗಲ್ನೆಸ್ ಆಫ್ ಪರ್ಪಸ್, ಬ್ಯೂಟಿಫುಲ್ ಲೈನ್. ಅಲ್ಲಿ ನಿಮಗೆ ಫಸ್ಟ್ ಲೈನ್ ಕಾಣುತ್ತೆ ನೋಡಿ. ಸಿಂಗಲ್ನೆಸ್ ಆಫ್ ಪರ್ಪಸ್ ಅಂದರೆ ಒಂದೇ ಒಂದು ಗುರಿ, ಪರ್ಪಸ್ ಅಥವಾ ಉದ್ದೇಶ ಇದ್ದರೆ ಆ ಗುರಿಯನ್ನು ಈಡೇರಿಸುವತ್ತ ನೀವು ಪ್ಲ್ಯಾನ್ ಮಾಡಿದರೆ 100% ಸಕ್ಸಸ್ ಆಗುತ್ತೆ. ಇನ್ 20th century or in present computer era or internet era or fast era or rocket era, we may say people don't have single purpose. They want to have more. In all aspects of life they want more and more and more. An iron will. ವಿನೋಬ ಅವರಿಗೆ ಸಿಂಗಲ್ನೆಸ್ ಆಫ್ ಪರ್ಪಸ್ ಇತ್ತು ಆ್ಯಂಡ್ ಐರನ್ ವಿಲ್. ಐರನ್ ವಿಲ್ ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ವಿಲ್, ಇಚ್ಛಾಶಕ್ತಿ. ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ. ಇಚ್ಛಾಶಕ್ತಿ ತುಂಬ ಸ್ಟ್ರಾಂಗ್ ಅನ್ನೋದಕ್ಕೆ ಯಾವ ಪದ ಯೂಸ್ ಮಾಡ್ತಾನೆ? ಐರನ್, ಮೆಟಫರ್ ಅಂತ ಕರಿತೀವಿ ನಾವು ಇದನ್ನು. ಐರನ್ ವಿಲ್ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ವಿಲ್. ವಿಲ್ ಅಂದರೆ ಇಚ್ಛಾಶಕ್ತಿ. ದೇರ್ ಆರ್ ಮೆನಿ ಸ್ಟೋರೀಸ್ ಅಬೌಟ್ ಹೀಸ್ ವಿಲ್ ಪವರ್. ಎಷ್ಟೋ ಕಥೆಗಳಿದೆ ಅವನ ವಿಲ್ ಪವರ್ ಬಗ್ಗೆ, ವಿನೋಬ ಅವರ ವಿಲ್ ಪವರ್ನ ಬಗ್ಗೆ. ಅಟ್ ದ ಏಜ್ ಆಫ್ 10 he is said to have sown a vow of chastity. ಶೀಲತ್ವ ಅಂತ ಏನು ಕರಿತೀವಿ, ಚಾಸ್ಟಿಟಿ ಅಂತ ಕರೀತಾರೆ. 10ನೇ ವಯಸ್ಸಿನಿಗೆ ಅವರು ಓದ್ ತಗೊಂಡಿದ್ರಂತೆ. vow of chastity from which he has never swerved. ಆ ಒಂದು ಓದ್ತಿಂದ ಅಥವಾ ಭಾಷೆ ಕೊಟ್ಟಿದ್ದಂತೆ, ಭಾಷೆ ತಗೊಂಡಿದ್ದಂತೆ ಅಥವಾ ಪ್ರತಿಜ್ಞೆ ಮಾಡಿದ್ದ ವಿಮೆಸೆ, ಅದರಿಂದ ಅವ್ರು ಎಂದೂ ಟರ್ನ್ ಆಗಲೇ ಇಲ್ಲ. ಮೀನ್ಸ್ he lived a single life, right? Alone being like a sage, a saint, ಬಸಂತ, ಒಬ್ಬ ಋಷಿ ಥರ ಬದುಕಿದ್ರು. At the age of 20, when he joined Gandhi's rural center, he took his certificates and diplomas. 20ನೇ ವಯಸ್ಸಿನಲ್ಲಿ ಅವಾಗ ಗಾಂಧಿಯನ್ನು ಭೇಟಿ ಆಗ್ತಾರೆ ಅವರೊಂದು ಗ್ರಾಮೀಣ ಸೇವಾ ಕೇಂದ್ರದಲ್ಲಿ. ಸರ್ಟಿಫಿಕೇಟ್ಸ್ ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಎಲ್ಲವನ್ನು ತಗೊಂಡು ಏನು ಮಾಡ್ತಾರಂತಂದರೆ, ಆ್ಯಂಡ್ ಬೀಯಿಂಗ್ ಅ ಬ್ರಿಲಿಯಂಟ್ ಸ್ಕಾಲರ್ ಆ್ಯಂಡ್ ಮ್ಯಾಥಮೆಟಿಸಿಯನ್. ಅವರು ಅಷ್ಟು ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿ ಇರಲಿಲ್ಲ. ಬ್ರಿಲಿಯಂಟ್ ಸ್ಕಾಲರ್ ಆ್ಯಂಡ್ ಮ್ಯಾಥಮೆಟಿಸಿಯನ್ ಆಗಿದ್ದರೂ ಕೂಡ he had many and burned them one by one in the flame of an oil lamp. ಎಲ್ಲ ಸರ್ಟಿಫಿಕೇಟ್ಸ್ ಒನ್ ಬೈ ಒನ್ ಏನು ಮಾಡ್ತಾರೆ, ಸುಟ್ಟಾಕಿಬಿಡ್ತಾರೆ, ಚಿಮ್ನಿಯ ಜ್ವಾಲೆಯಲ್ಲಿ ಸುಟ್ಟು ಹಾಕಿಬಿಡ್ತಾರೆ. ಇನ್ ಸ್ಪೈಟ್ ಆಫ್ ಹಿಸ್ ಮದರ್ಸ್ ಹಾರಿಫೈಡ್ ಪ್ರೊಟೆಸ್ಟ್ಸ್. ಇನ್ ಸ್ಪೈಟ್ ಆಫ್ ಅಂದರೆ ಏನು ರೀ, ಹೊರತಾಗಿಯೂ ಕೂಡ. ಯಾವುದರ ಹೊರತಾಗಿಯೂ? ಅವರ ಅಮ್ಮನ ತುಂಬ ಜೋರಾದಂತಹ ಪ್ರತಿರೋಧದ ನಡುವೆಯೂ. ಪ್ರೊಟೆಸ್ಟ್ ಅಂದರೆ ಏನು ರೀ? ಪ್ರತಿರೋಧ, ವಿರೋಧದ ನಡುವೆ ಎಲ್ಲ ಸರ್ಟಿಫಿಕೇಟ್ಸನ್ನು ಬರ್ನ್ ಮಾಡಿ ಬಿಡ್ತಾರೆ. ವಿನೋಬ, ಆಲ್ದೋ ಹಿಮ್ಸೆಲ್ಫ್ ಬಾರ್ನ್ ಆ್ಯನ್ ಆರ್ಥೋಡಾಕ್ಸ್ ಬ್ರಾಹ್ಮಿನ್, ಸಂಪ್ರದಾಯಸ್ಥ ಬ್ರಾಹ್ಮಿನ್ ಕುಟುಂಬ ಅವ್ರದ್ದು ಹುಟ್ಟಿದ್ದು.
had come to disprove of the caste system. Uttara Dhruvadim, Dakshina Dhruvam. Being an orthodox Brahmin by family, he joined his hands with Gandhiji and Ambedkar to prove that there is no caste system. There must not be caste system. ಜಾತಿ ಪದ್ಧತಿಯನ್ನು ಹೊಡೆದೋಡಿಸಲಿಕ್ಕೆ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಅಂಥವ್ರ ಜೊತೆಗೆ ಇವರು ಕೈ ಜೋಡಿಸಿದರು. ಅದ್ಭುತ ವ್ಯಕ್ತಿತ್ವ. To be frank, to be very sorry, nowadays the people who worship Dr. B.R. Ambedkar Gandhi, they make casteism. They use that great personality's name in the name of caste. That's bad. But Gandhi and Vinoba Bhave were the great personalities who denied the caste system, who disproved the caste system, even though they belongs to so-called caste. First, when he joined Gandhi, the Mahatma told him to simplify his life. ಗಾಂಧೀಜಿ ಒಂದು ಸಣ್ಣದಾಗಿರ್ತಕ್ಕಂಥ ಗೈಡೆನ್ಸನ್ನು ವಿನೋಬಾ ಅವರಿಗೆ ಹೇಳಿದರು. ಸಿಂಪ್ಲಿಫೈ ಯುವರ್ ಲೈಫ್, ಜೀವನವನ್ನು ಸರಳಗೊಳಿಸಿ. ದ್ಯಾಟ್ಸ್ ಆಲ್. ವಿನೋಬಾ ಟುಕ್ ಹೀಸ್ ವರ್ಡ್ಸ್ ಟು ಹಾರ್ಟ್. ಅಷ್ಟೇ. ಅವರ ಮಾತನ್ನು ಹೃದಯಕ್ಕೆ ತಗೊಂಡು ತುಂಬ ಡಿಸೈಡ್ ಮಾಡಿಬಿಟ್ಟಿದ್ರು. ಹಿ ವೌಡ್ ಟು ವಿಯರ್ ನೋ ಮೋರ್ ದೆನ್ ಒನ್ ಗಾರ್ಮೆಂಟ್ ಎಟ್ ಎ ಟೈಮ್. ಒಂದೇ ಒಂದು ಬಟ್ಟೆಯನ್ನು ಇಡೀ ದೇಹದ ತುಂಬ ಉಡೋದು ಅಂತಲೇ ತೊಗೊಂಡ್ಬಿಟ್ರು. ಮತ್ತು ವಿನೋಬಾ ಭಾವೆ ನೋಡ್ರಿ, ಎಷ್ಟು ಐರನ್ ವಿಲ್ ಕತೆಗಳಿವೆಲ್ಲ. ಓಕೆ, ತೊಗೊಂಡ್ರು. ಹಿ ವೌಡ್ ಟು ವಿಯರ್ ನೋ ಮೋರ್ ದೆನ್ ಒನ್ ಗಾರ್ಮೆಂಟ್ ಅಂದರೆ ಬಟ್ಟೆ, ಆಟ್ ಎ ಟೈಮ್ ಆ್ಯಂಡ್ ಫಾರ್ ಗೋ ಸಾಲ್ಟ್. ಉಪ್ಪನ್ನು ಬಿಟ್ಬಿಟ್ರು. ದ ಲಾಸ್ಟ್ ರಿಮೈನಿಂಗ್ ಕಾಂಡಿಮೆಂಟ್ ವಿಚ್ ಹಿ ಅಲೌಡ್ ಹಿಮ್ಸೆಲ್ಫ್. ಉಳಿದಿದ್ದದೊಂದೇ ಇತ್ತು. ಸ್ವಲ್ಪ ಬಾಯಿಗೆ ಉಪ್ಪು ಖಾರ ಇದ್ದರೆ ಮನುಷ್ಯನ ನಾಲಿಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಆಸೆ ಆಕಾಂಕ್ಷೆಗಳ ಜೀವನ ಇರುತ್ತೆ. ಉಪ್ಪನ್ನು ಬಿಟ್ಟುಬಿಟ್ರು. ಎಸ್, ಬಟ್ ವಿತ್ ಆಲ್ ಹೀಸ್ ಅಸೆಟಿಸಮ್, ವಿನೋಬಾ ಹ್ಯಾಸ್ ರೆಸಿಸ್ಟೆಡ್ ಪ್ರೈಡ್ ಆಫ್ ಪಾವರ್ಟಿ ದ್ಯಾಟ್ ಸಟ್ಲೆಸ್ಟ್ ಟೆಂಪ್ಟೇಷನ್ ಆನ್ ದ ಸೇಂಟ್ಸ್. ಅಸೆಟಿಸಮ್, being great with all his iron will, singleness of purpose, being simple, very, very much simple. So all the mixture of all these qualities is called as asceticism. Vinoba has resisted pride of poverty, that subtlest temptation on the saints. ಪಾವರ್ಟಿ ಬಗ್ಗೆ ಹೆಚ್ಚು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ಅನ್ನೋದು ಮೀನಿಂಗ್ ಇದ್ರದ್ದು. ಹಿ ಹ್ಯಾಸ್ ನೆವರ್ ಅರ್ಜ್ಡ್ ಎನಿ ಒನ್ ಎಲ್ಸ್ ಟು ಫಾಲೋ ಹಿಸ್ ವೇ ಆಫ್ ಲೈಫ್. ಯಾರನ್ನೂ ಕೂಡ ಅರ್ಜ್ ಮಾಡೋದು ಅಂದ್ರೆ ಏನ್ರಿ, ಒತ್ತಾಯಿಸೋದು. ಹಿ ನೆವರ್ ಅರ್ಜ್ಡ್ ಎನಿ ಒನ್ ಟು ಫಾಲೋ ಹೀಸ್ ವೇ ಆಫ್ ಲೈಫ್. ನನ್ನ ಥರ ನೀವು ಯಾರೂ ಇರಬೇಕು ಅಂತ ನನ್ನ ಒತ್ತಾಯ ಇಲ್ಲ. ಐ ವಾಂಟ್ ಟು ಲಿವ್ ಲೈಕ್ ದಿಸ್, ಯು ಮೇ ಲಿವ್ ಹೌ ಯು ಲೈಕ್. isn't it? That's better. Great quality again, right? And he goes his own way with a striking serenity. ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಜೀವನವನ್ನು ಮಾಡ್ತಿದ್ರು. ಸ್ಟ್ರೈಕಿಂಗ್ ಸೆರೆನಿಟಿ, ಯು ಕ್ಯಾನ್ ಸಿ ದೇ. ಎಸ್, ಸರಳ ಜೀವನವನ್ನು ಬದುಕ್ತಾ ಇದ್ದರು. ಟು ಸಮ್ ಒನ್ ಹೂ ಆಸ್ಕ್ಡ್ ಹಿಮ್ ಇಫ್ ಹೀಸ್ ವರ್ಕ್ ವುಡ್ ಸಕ್ಸೀಡ್. ಯಾರೋ ಒಬ್ಬರು ಕೇಳಿದರು, ನೀವು ಮಾಡ್ತಕ್ಕಂಥ ಕೆಲಸ ಸಕ್ಸಸ್ಫುಲ್ ಆಗುತ್ತಾ? ಇಂಥವ್ರೆ ನಮ್ಮ ಜನ ಹತ್ರ ಇರ್ತಕ್ಕಂಥ 10 ಜನರಲ್ಲಿ 8 ಜನ ಕೇಳೋದಿದೆ ಪ್ರಶ್ನೆ. 80%. ವಾಟ್ ಎವರ್ ಯು ಆರ್ ಡೂಯಿಂಗ್, ವುಡ್ ಯು ಗೆಟ್ ಸಕ್ಸಸ್? ಸಿಂಪಲ್ ಬಟ್ ಟಚಿಂಗ್ ಕ್ವಶನ್. ಪೀಪಲ್ಸ್ ಬೆಸ್ಟ್ ಪ್ರಾಕ್ಟೀಸ್ ಈಸ್ ಟು ಆಸ್ಕ್ ಕ್ರಾಸ್ ಕ್ವಶನ್. ಕೆಟ್ಟ ಪ್ರಶ್ನೆಗಳನ್ನು ಕೇಳೋದೇ ಜನರ ಒಳ್ಳೆ ಪ್ರಾಕ್ಟೀಸ್ ಇವತ್ತಿನ ದಿನ. ಜಂಟಿಟ್ ನೋಡಿರಿ, ನಿಮ್ಮಲ್ಲಿ ಎಷ್ಟೋ ಜನ ಓದ್ತಾ ಇದ್ದೀರಾ, trying to appoint as a soldier for military, somebody is trying to get through the police examination, isn't it? ಬಟ್ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮನ್ನು ನೀವು ಪ್ರಶ್ನೆ ಕೇಳಿರ್ತಾರೆ ನೋಡ್ರಿ. ಆಗುತ್ತಾ? ಸರಳವಾಗಿ ಸಣ್ಣ ಸಣ್ಣ ಪದಗಳಲ್ಲಿ ಈ ಥರ ಕೇಳಿಬಿಡ್ತಾನೆ. ಸೇಮ್ ಕ್ವಶನ್ ವಾಸ್ ಆಸ್ಕ್ಡ್ ಟು ವಿನೋಬಾ, ಬಟ್ ಹೀ ಆನ್ಸರ್ಡ್ ವೆರಿ ಸೂಪರ್ಬ್ಲಿ.
ಫೈರ್ ಮಿಯರ್ಲಿ ಬರ್ನ್ಸ್. ನಿಜವಾಗ್ಲೂ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದರೆ, ಅದ್ಭುತವಾದಂಥ ಮೆಸೇಜ್ ಇದೆ, ಸರಿಯಾಗಿ ಕೇಳಿ. ಏನಂತಂದರೆ ಫೈರ್ ಮಿಯರ್ಲಿ ಬರ್ನ್ಸ್, ಬೆಂಕಿಯ ಕೆಲಸ ಸುಡೋದೆ. ಓಕೆ, ಇಟ್ ಡಸ್ ನಾಟ್ ಕೇರ್ ವೆದರ್ ಎನಿ ಒನ್ ಪುಟ್ಸ್ ಅ ಪಾಟ್ ಆನ್ ಇಟ್, ಫಿಲ್ಸ್ ಇಟ್ ವಿತ್ ವಾಟರ್ ಆ್ಯಂಡ್ ಪುಟ್ಸ್ ರೈಸ್ ಇನ್ ಟು ಮೇಕ್ ಅ ಮೀಲ್. ಬೆಂಕಿಯ ಕೆಲಸ ಜಸ್ಟ್ ಸುಡೋದು. ನೀವು ಅದನ್ನ ಮೇಲೆ ಖಾಲಿ ಪಾಟ್ ಇಡ್ತೀರೋ, ಖಾಲಿ ಪಾಟ್ ಜೊತೆಗೆ ಸ್ವಲ್ಪ ವಾಟ್ರ್ ಹಾಕ್ತಿರೋ, ಖಾಲಿ ಪಾಟ್ ಇಟ್ಟು ವಾಟ್ರ್ ಹಾಕಿ ಸ್ವಲ್ಪ ರೈಸ್ ಹಾಕಿ ಬಾಯ್ಲ್ ಮಾಡ್ಕೊಂಡು ನಿಮ್ಮ ಅಡುಗೆ ಮಾಡ್ಕೊತಿರೋ, ಅದು ನಿಮಗೆ ಬಿಟ್ಟಿದೆ. ಇಸಂಟ್ ಇಟ್ ವಂಡರ್ಫುಲ್ ಐಡಿಯಾ ಅಲ್ಲ? ಸೊ ಇಟ್ ಈಸ್ ಮೈ ಡ್ಯೂಟಿ ಟು ಟ್ರೈ, ಇಸಂಟ್ ಇಟ್? ಪೀಪಲ್ ಆರ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ಸೊಸೈಟಿ ಇರೋದೇ ಅದಕ್ಕೆ. ದಟ್ ಈಸ್ ಅಗೇನ್ being a teacher, it's my duty to teach or to tell something or to make you know something, and it is left to you. ನಿಮಗೆ ಬಿಟ್ಟಿದ್ದು. ಅಂಡರ್ಸ್ಟ್ಯಾಂಡ್, ಟ್ರೈ ಲರ್ನಿಂಗ್, ಯೂಸ್ ಇಟ್ ಫಾರ್ ಯುವರ್ ಫ್ಯೂಚರ್ or you may not. It is the duty of every teacher to teach something new, and it is your duty to learn or not to learn, isn't it? So that is how opportunities are like burning fire. ನಮ್ಮ ಸುತ್ತಮುತ್ತ ಬರ್ತಕ್ಕಂಥ ಅವಕಾಶಗಳು ಬೆಂಕಿಯ ಜ್ವಾಲೆ ಇದ್ದಂಗೆ, ಅವು ಸುಡೋದೆ. ಅವುಗಳನ್ನು ಸರಿಯಾಗಿ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕಾಗಿರೋದು ನಾವು. ಟು ಬರ್ನ್ ಇಸ್ ದ ಲಿಮಿಟ್ ಆಫ್ ಇಟ್ಸ್ ಡ್ಯೂಟಿ. ಅಷ್ಟೇ, ಅದು ಡ್ಯೂಟಿ ಅಷ್ಟೇ, ಟು ಬರ್ನ್. Isn't it? You people have to understand what you are supposed to do now, what you are supposed to understand, what you are supposed to do, what you are supposed not to do. Thank you very much for listening. So the next out of mission, of course, a paragraph next class alli nodona. Thank you very much for watching. Take care.